ವೆಲ್ಕಮ್ ಟು ಹಾಲ್. ಈ ವಿಡಿಯೋ ಬಂದುಬಿಟ್ಟು ಟೈಪ್ಸ್ ಆಫ್ ಬಜೆಟ್ ಅನ್ನೋ ಟಾಪಿಕ್ ಮೇಲೆ. ಈಗಾಗಲೇ ಮೂರು ವಿಡಿಯೋ ಆಗಿದ್ದಾವೆ, ಅಂದರೆ ಬಜೆಟ್ ಮೇಲೆ. ಫಸ್ಟು ಮೀನಿಂಗ್ ಆಫ್ ದ ಬಜೆಟ್ ಮೇಲೆ, ಹಾಗೆ ಎರಡನೇ ವಿಡಿಯೋ ಬಂದುಬಿಟ್ಟು ಟ್ಯಾಕ್ಸ್ ಅಂತ ಅಂದ್ರೇನು, ಟೈಪ್ಸ್ ಆಫ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಅಂದ್ರೇನು ಅಂತ ಆಗಿದೆ. ಥರ್ಡ್ ವಿಡಿಯೋ ಬಂದುಬಿಟ್ಟು the structure of the budget, means components of the budget. What are the components? Receipt part, expenditure part, tax revenue. That was a big video. Okay, and ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಅದು. ಯಾಕಂದರೆ ಬಜೆಟ್ ಕಂಪ್ಲೀಟಾಗಿ ಅರ್ಥ ಮಾಡ್ಕೋದು ಅದೊಂದು ಈ ವಿಡಿಯೋದಲ್ಲಿ. ಓಕೆ, ಇನ್ನೆಲ್ಲವೂ ಕೂಡ, ಇನ್ನೆರಡು ವಿಡಿಯೋ ಕೂಡ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಬೇಸಿಕ್ ಆಗಿ ತಿಳ್ಕೊಬೇಕಾಗಿರುವಂಥ ವಿಡಿಯೋ. ಮೂರನೇ ವಿಡಿಯೋ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿರೋದು. ಹಾಗೆ ಇವಾಗ ನಾಲ್ಕನೇ ವಿಡಿಯೋ ಬಂದುಬಿಟ್ಟಿದ್ದು ತುಂಬ ಸಿಂಪಲ್ ಆಗಿರೋದು, ಟೈಪ್ಸ್ ಆಫ್ ಬಜೆಟ್. ಯಾವ್ಯಾವ ಥರ ಟೈಪ್ಸ್ ಇದ್ದಾವೆ ಬಜೆಟಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ತುಂಬ ಈಸಿ ಟಾಪಿಕ್ಕು, ತುಂಬ ಬೇಗ ಅರ್ಥ ಮಾಡ್ಕೊಳ್ಳೋವಂಥ ಟಾಪಿಕ್ ಇದು. ಇವಾಗ ನೀವು ನೋಡ್ತಾ ಇರೋವಂಥ ಇಮೇಜು ಯೂನಿಯನ್ ಬಜೆಟ್, 2023 ಯೂನಿಯನ್ ಬಜೆಟ್. ಇದನ್ನು ಯಾಕೆ ತೋರಿಸ್ತಿದೆ ಅನ್ನೋದು ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಇವಾಗ ಟಾಪಿಕಿಗೆ ಬಂದರೆ, ದೇ ಆರ್ 3 types of budget. Okay, this is the fourth video, budget, on the topic of budget. There are 3 types of budget generally. One is balanced budget, deficit budget, and surplus budget. Okay, then what is the meaning of balanced budget? Okay, let's see. We know there are 2 parts, exactly, the mainly and broadly. Okay, there are 2 parts in the budget. One is the receipt part, and then in the expenditure part. If you to know the broad structure of the budget, I have a image. Okay, this is the image. Okay, come to the topic. Okay, the receipt part and expenditure part. Okay, you know, if you are seeing here, there are 45 lakh something, 3097 receipt part. Then what is the expenditure part? The same, 45,0397. Both are same. So the receipt is equals to expenditure. Then this type of budget we called as surplus, balanced budget. Both are equal. Expenditure and receipt of the government is equal. Okay, that's why this type of budget we called balanced budget. Okay, then what is other two? What is the meaning of other two? Okay, they are very simple. Okay, if let's assume total receipt is 45 lakh. Let's assume ಅಂದ್ಕೊಳ್ಳೋಣ 45 lakh ಇದೆ. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಂತ ಅಂದರೆ 43 lakh ಅಂದ್ಕೊಳ್ಳೋಣ. ಓಕೆ, ಹಾಗಾದರೆ ಇವಾಗ ಗೌರ್ಮೆಂಟಲ್ಲಿ ಇಷ್ಟು 43 ಲ್ಯಾಕ್ನ ಖರ್ಚು ಮಾಡಿದರೂ ಕೂಡ ಎಷ್ಟು ಉಳ್ಕೊಳ್ಳುತ್ತೆ? ಇನ್ನು ಎಕ್ಸ್ಟ್ರಾ 2 lakh crore. ಓಕೆ, ವೈ ಐ ಆಮ್ ಯೂಸಿಂಗ್ 2 lakh crore something? Because we need to read these numbers in crore. ಓಕೆ, ದಟ್ಸ್ ವೈ ಐ ಆಮ್ ಯೂಸಿಂಗ್. ನಾನು ಅದನ್ನು ಓದೋದು 45 lakh crore ಆ ರೀತಿ ಓದ್ತಾ ಇದ್ದೀನಿ. ಓಕೆ, 2 lakh crore ಎಕ್ಸ್ಟ್ರಾ ಇದೆ. ಹಾಗಾದರೆ ಇದನ್ನು ಏನಂತ ಕರಿತೀವಿ? ಸರ್ಪ್ಲಸ್ ಬಜೆಟ್. ಓಕೆ, ಸರ್ಪ್ಲಸ್ ಬಜೆಟ್. ಓಕೆ, ಸರ್ಪ್ಲಸ್ ಬಜೆಟ್ ಆಯಿತು. ಇವಾಗ ಇದೇ ಕೇಸು ಉಲ್ಟಾ ಆಯಿತು ಅಂತ ಅಂದರೆ ಎಕ್ಸ್ಪೆಂಡಿಚರ್ ಪಾರ್ಟ್ ಏನಿದೆ ಅಂತ ಅಂದರೆ 45 lakh ಅಂದ್ಕೊಳ್ಳೋಣ. ಇದು ಎಕ್ಸ್ಪೆಂಡಿಚರ್ ಅಲ್ವಾ, 45 lakh. ರೆಸೀಟ್ ಪಾರ್ಟ್ ಎಷ್ಟಿದೆ? 43 lakh. ಇವಾಗ ಗೌರ್ಮೆಂಟಿಗೆ ಏನಾಗಿದೆ? 2 lakh crore ಶಾರ್ಟೇಜ್ ಆಫ್ ಫಂಡ್ ಇದೆ. ಬಿಕಾಸ್ ಗೌರ್ಮೆಂಟ್ ಆ್ಯಸ್ ಅ ಎಕ್ಸ್ಪೆಂಡಿಚರ್ ಪ್ಲ್ಯಾನ್ ಅಬೌಟ್ 45 lakh. means the government plan to expend 45 lakh, but the receipt of the government is just 43 lakh. It is shortage of 2 lakh crore. Okay, this shortage we called as a deficit, and this budget, the budget with the deficit, called deficit budget. Okay, this is very simple. Okay, ಸೊ ಹಾಗಾದರೆ ಬಜೆಟನ್ನ ಕ್ಲಾಸಿಫೈ ಮಾಡೋದು ಯಾವುದ್ರ ಮುಖಾಂತರ ಅಂತ ಅಂದರೆ ರೆಸೀಟ್ ಮತ್ತು ಎಕ್ಸ್ಪೆಂಡಿಚರ್ ಮೇಲೆ. ಇವೆರಡಕ್ಕೂ ರಿಲೇಷನ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಮಾಡ್ತೀವಿ ನಾವು. ಈ 3 ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಇಫ್ ದ ರೆಸೀಟ್ ಜಾಸ್ತಿ ಇತ್ತು ಅಂತ ಅಂದರೆ
ಸರ್ಪ್ಲಸ್ ಬಜೆಟ್ ಆಗುತ್ತೆ. ಎಕ್ಸ್ಪೆಂಡಿಚರ್ ಜಾಸ್ತಿ ಇತ್ತು ಅಂದರೆ ಡಿಫಿಸಿಟ್ ಆಗುತ್ತೆ. ಎರಡೂ ಈಕ್ವಲ್ ಇತ್ತು ಅಂತ ಅಂದರೆ ಬ್ಯಾಲೆನ್ಸ್ಡ್ ಬಜೆಟ್ ಆಗುತ್ತೆ. ಇಷ್ಟೇ, ತುಂಬ ಸಿಂಪಲ್.